ಕೆಲವು ಭಾರಿ ದೊಡ್ಡ ಇವತ್ತಿನ ಸೂಪರ್ ಸ್ಟಾರ್ಗಳು ಇದಾರಲ್ಲ, ಆ ಸೂಪರ್ ಸ್ಟಾರ್ಗಳು ಅವರ ಸಿನಿಮಾಗಳು ಅನೇಕ ಭಾಷೆಗಳಲ್ಲಿ ಬಿಡುಗಡೆ ಆಗ್ತವೆ. ಅಲ್ಲೆಲ್ಲಿ ನಾವು ಕನ್ನಡ ಚಳುವಳಿಯ, ಕನ್ನಡ ಪರವಾದಂತ, ನಾಡುನುಡಿಯ ಪರವಾದಂತ, ಜಲನೆಲಗಳ ಪರವಾಗಿ ನಾವೆಲ್ಲಿ ಆ ಹೋರಾಟದಲ್ಲಿ ಭಾಗಿಯಾದರೆ ಬೇರೆ ಭಾಷೆಯ ರಾಜ್ಯಗಳಲ್ಲಿ ನಮಗೆಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಅಂತ ನಾಡುನುಡಿ ವಿಚಾರ ಬಂದಾಗ, ಜಲ ಗಡಿಗಳ ವಿಚಾರ ಬಂದಾಗ ಅವರು ಆ ಹೋರಾಟದಿಂದ ದೂರ ಉಳಿತಾರೆ ಅನ್ನೋದು ನಿಜವಾದ ವಿಚಾರ ಅನ್ನೋದು ನನಗೆ ಅನಿಸ್ತಾ ಇದೆ. ಹಾಗಾಗಿ ಇವತ್ತು ನೋಡಿ, ತಮಿಳುನಾಡು ನೋಡಿ, ತಮಿಳು ಸಿನಿಮಾಗಳು ಇಡೀ ರಾಷ್ಟ್ರದಲ್ಲಿ ಎಲ್ಲ ಕಡೆ ಬಿಡುಗಡೆ ಆಗ್ತವೆ. ಆದ್ರೂ ಸಹ ತಮಿಳುನಾಡಿನ ಚಿತ್ರರಂಗದ ಯಾವುದೇ ಸೂಪರ್ ಸ್ಟಾರ್, ಒಬ್ಬ ರಜನಿಕಾಂತ್ ಇಂದ ಹಿಡಿದು ಕಮಲ್ ಹಾಸನ್ ಇಂದ ಹಿಡಿದು MG ಅವರು ಅವತ್ತಿನ ಕಾಲಕ್ಕೂ ಸಹ ಕಾವೇರಿ ಅಂತ ವಿಚಾರಗಳು ಬಂದಾಗ ಅವರು ಆ ವಿಚಾರದಲ್ಲಿ ಮುಂಚೂಣಿಯಲ್ಲಿ ಬಂದು ನಿಂತ್ಕೋತಾ ಇದ್ರು. ಆ ತಮಿಳರಿಗಿರುವ ಸ್ವಾಭಿಮಾನ, ಕಾಳಜಿ ಕನ್ನಡ ಚಿತ್ರರಂಗದ ನಟ ನಟಿಯರಿಗೆ ಅದು ಯಾಕೆ ಬರ್ತಾ ಇಲ್ವೋ ನನಗೆ ಅರ್ಥ ಆಗ್ತಾ ಇಲ್ಲ. ಬರೇ ಕನ್ನಡಿಗರ ದುಡ್ಡು ಬೇಕು ಅನ್ನೋದಲ್ಲ, ನಾಡಿನ ಜನರಿಗೆ ಅನ್ಯಾಯ ಆದಾಗ, ನೆಲ ಜಲಕ್ಕೆ ಅನ್ಯಾಯ ಆದಾಗ ನೀವು ಚಿತ್ರರಂಗದವ್ರು ಬೀದಿಗೆ ಬರಬೇಕು. ಆಗ ನಿಮಗೆ ಇಲ್ಲಿ ನೈತಿಕತೆ, ಕನ್ನಡದವ್ರು ನಮ್ಮ ಸಿನಿಮಾ ನೋಡಿ ಅಂತ ಹೇಳೋ ನೈತಿಕತೆ ಆಗ ನಿಮಗೆ ಬರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ.